ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವ್ಯಾಲೆಂಟೈನ್ಸ್ ಡೇಗೆ ಯಾವ ರೀತಿ ಒಂದು ಗಿಫ್ಟ್ ಕೊಡಬೇಕು ಅಂತ ಒಂದು ಐಡಿಯಾನ ನಿಮಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯೂಟಾಗಿದೆ ಮತ್ತು ಸಿಂಪಲ್ಲಾಗಿ ಮಾಡ್ಬೋದು. ಬಜೆಟ್ ಫ್ರೆಂಡ್ಲಿ, ಒಂದು 50 ಟು ಅರೌಂಡ್ 60 ರುಪೀಸಲ್ಲಿ ಇದೊಂದು ಗಿಫ್ಟ್ ರೆಡಿ ಆಗುತ್ತೆ ನಿಮಗೆ. ಸೊ ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಹಸ್ತಕಲಾ ಬೈ ನಿವಿ. ನಾನು ಕ್ರಿಯೇಟಿವ್ ಡೈಸ್ ಅಂತ ಇರೋ ಹೆಸರನ್ನ ಹಸ್ತಕಲಾ ಬೈ ನಿವಿ ಅಂತ ಹೆಸರು ಚೇಂಜ್ ಮಾಡಿದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಈ ವಿಡಿಯೋನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಚಿಕ್ಕ 20 ರುಪೀಸ್ ಅಲ್ಲಿ ಬರುವಂಥ ಒಂದು ಮಗ್ನ ತೊಗೊಂಡಿದ್ದೀನಿ. ಅಥವಾ ನಿಮ್ಮ ಹತ್ರ ಯಾವ್ದಾದ್ರೂ ಆಲ್ರೆಡಿ ಇದೆ, ಓಲ್ಡ್ ಪೀಸ್ ಆ ಥರ ಇತ್ತು ಅಂದ್ರೂ ತೊಗೋಬೋದು. ಇದಕ್ಕೆ ನಾನು ಒಂದು ಟ್ರಾನ್ಸ್ಪರೆಂಟ್ ಟೇಪ್ನ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಟೇಪ್ ಇದ್ರೂ ಕೂಡ ನೀವು ಹಚ್ಕೋಬಹುದು. ಓಕೆ, ಎರಡೂ ಕಡೆ ನಾನು ಇವಾಗ ಟೇಪ್ನ ಹಚ್ಕೊಂಡಿದ್ದಾಗಿದೆ. ಇಲ್ಲಿ ನಾನು ವೈಟ್ ಕಲರ್ ಪೇಂಟ್ ಬಳಸ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ನೀವು ಆ ಕಲರ್ನ ಚೂಸ್ ಮಾಡ್ಕೋಬೋದು. ಇಲ್ಲಿ ಸ್ಪಾಂಜ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಟೆಕ್ಸ್ಚರ್ ಕೊಡುತ್ತೆ, ಒಂದು ಡಿಫ್ರೆಂಟ್ ಟೆಕ್ಸ್ಚರ್ ಕೊಡುತ್ತೆ, ಮತ್ತು ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಲುಕ್ ಕೂಡ ಇಲ್ಲಿ ಸ್ಪಾಂಜ್ ಯೂಸ್ ಮಾಡೋದ್ರಿಂದ ಸಿಗುತ್ತೆ. ಇವಾಗ ಇದನ್ನು ಕಂಪ್ಲೀಟಾಗಿ ಒಣಗಕ್ಕೆ ಬಿಡೋಣ. ಇದನ್ನು ಒಣಗಿದ್ದಾದಮೇಲೆ ಇದು ಟೇಪ್ನ ತೆಗೆದ್ರೆ ಒಂದು ಸ್ಟ್ರೈಟಾಗಿ ನೀಟಾಗಿ ಕಾಣುತ್ತೆ ಟೇಪ್ ಹಚ್ಚೋದ್ರಿಂದ. ಇಲ್ಲಿ ಸ್ವಲ್ಪ ಪೀಲ್ಔಟ್ ಆಗಿದೆ ವೈಟ್ ಕಲರ್ ಪೇಂಟ್, ಸೊ ನಾನು ಅದಕ್ಕೆ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ವಾಲ್ಪುಟ್ಟಿ ಕ್ಲೇನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ರೆಡಿ ಕ್ಲೇನ ತೊಗೊಂಡು ಯೂಸ್ ಮಾಡ್ಬೋದು, ಅಥವಾ ನಾನು ಹೋಮ್ ಮೇಡ್ ಕ್ಲೇ ಯಾವ ರೀತಿ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ವಾಲ್ಪುಟ್ಟಿ ಕ್ಲೇ ಯಾವ ಥರ ಮಾಡೋದು ಅಂತಲೂ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ, ಅದನ್ನು ನೀವು ನೋಡ್ಕೋಬೋದು ಯಾವ ರೀತಿ ಮಾಡೋದು ಅಂತ. ಸೊ ಇದು ಇವಾಗ ನಾನು ಚಿಕ್ಕದಾಗಿ ಒಂಥರ ಸ್ಟೋನ್ಸ್ ಥರ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಶೇಪ್. ಇವಾಗ ಇಲ್ಲಿ ಸೈಡಿಗೆ ಒಂಥರ ಕ್ಲೇಯಲ್ಲಿ ಮಾಡಿರೋವಂಥ ಒಂದು ಹಾರ್ಟ್ ಶೇಪ್ ಥರ ಕಾಣ್ತಾ ಇದೆ ಅಂದ್ಕೊತೀನಿ. ಅದನ್ನು ಆ್ಯಕ್ಚುಲಿ ನನ್ನ ಒಂದು ಚಿಕ್ಕ ಸ್ಟೋರಿ ಇದೆ, ಅದನ್ನು ನಾನು ಕೊನೆಯದಾಗಿ ಹೇಳ್ತೀನಿ ಏನು ಅದು ಅಂತ. ಇಲ್ಲಿ ನಾನು ಇವಾಗ ಎರಡು ಆ ರೀತಿ ಸ್ಟೋನ್ ಥರ ಮಾಡ್ಕೊಂಡಿದ್ದೀನಿ. ಈ ಎರಡನ್ನೂ ನಾನು ಇವಾಗ ಈ ಮಗ್ಗಿಗೆ ಫಿಕ್ಸ್ ಮಾಡಿದ್ದೀನಿ ಫೆವಿಕಾಲ್ ಯೂಸ್ ಮಾಡಿ. ಫೆವಿಕಾಲ್ ಹಚ್ಚಿ ಇದನ್ನು ಫಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಇದು ಟೈಮ್ ತೊಗೊಳುತ್ತೆ ಅಂದ್ಕೊಳ್ಳೋದಕ್ಕೆ. ಸೊ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಟ್ಬಿಡೋಣ. ಕಂಪ್ಲೀಟಾಗಿ ಡ್ರೈ ಆದಮೇಲೆ ಸ್ವಲ್ಪ ಚಿಕ್ಕದಾಗಿ ನಾನು ಒಂದು ಡ್ರಾ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪೇಂಟ್ ಮಾಡೋಣ. ಇವಾಗ ನಾನು ಇದಕ್ಕೆ ಆರೆಂಜ್ ಮತ್ತು ರೆಡ್ ವೈಟ್ ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಈ ಕಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೈಟಲ್ಲಿ ಆರೆಂಜ್ ಪಿಂಕಿಶ್ ಥರ ಇರುತ್ತೆ. ಈ ರೀತಿ ನಾನು ಒಂದು ಸ್ಕೈ ಬ್ಲೂ ಕಲರ್ ಮತ್ತು ಒಂದು ಮಿಕ್ಸ್ ಮಾಡ್ಕೊಂಡಿರೋವಂಥ ಕಲರ್ನ ಅಪ್ಲೈ ಮಾಡಿದ್ದೀನಿ. ಇವಾಗ ಇದ್ರದ್ದು ಕಣ್ಣಿಗೆ ನಾವು ವೈಟ್ ಕಲರ್ ಪೇಂಟ್ ಮಾಡ್ಕೊಳ್ಳೋಣ. ಸೊ ನಾನು ಇವಾಗ ಔಟ್ಲೈನ್ ಕೊಡಲಿಕ್ಕೆ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಔಟ್ಲೈನ್ ಕೊಡಬೇಕಾದ್ರೆ ಪೇಂಟ್ ಬ್ರಷ್ ಯಾವಾಗಲೂ ಶಾರ್ಪಾಗಿರಬೇಕು. ಇಲ್ಲಿ ಪರ್ಮನೆಂಟ್ ಬ್ಲ್ಯಾಕ್ ಕಲರ್ ಮಾರ್ಕರಿಂದ ನಾನು ಬಾರ್ಡ್ರನ್ನ ಮಾಡ್ಕೊತಿದ್ದೀನಿ.
ಇಲ್ಲಿ ಫೋಮ್ ಶೀಟ್ನ ಯೂಸ್ ಮಾಡ್ತಿದ್ದೀನಿ. ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದು ಗ್ರೀಟಿಂಗ್ ಕಾರ್ಡ್ನ, ಕ್ಯೂಟಾಗಿರುವಂಥ ಗ್ರೀಟಿಂಗ್ ಕಾರ್ಡ್ನ ರೆಡಿ ಮಾಡ್ತಾ ಇದ್ದೀನಿ. ಎರಡು ಫೋಮ್ ಶೀಟ್ ಪೀಸಸ್ನ ಮಾಡ್ಕೊಂಡಿದ್ದೀನಿ ಮತ್ತು ನಾರ್ಮಲ್ ವೈಟ್ ಪೇಪರ್ನ ನಾನು ಒಂದು 3-4 ಕಟ್ ಮಾಡ್ಕೊಂಡಿದ್ದೀನಿ ಅದೇ ಶೇಪಲ್ಲಿ. ಇವಾಗ ಇದಕ್ಕೆ ಕರೆಕ್ಟಾಗಿ ಜೋಡಿಸ್ಕೊಂಡು ಹೋಲ್ಸ್ ಹಾಕಬೇಕು. ಒಂಥರ ಬುಕ್ಲೆಟ್ ಥರ ನಾನು ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಇವಾಗಿಲ್ಲಿ ನಾನು ಈ ರೀತಿ ಒಂಥರ ರಿಂಗ್ಸ್ನ ಯೂಸ್ ಮಾಡ್ತಿದ್ದೀನಿ ಇದನ್ನು ಫಿಕ್ಸ್ ಮಾಡೋಕ್ಕೆ. ನೀವು ಬೇಕಂದರೆ ನೀವು ದಾರನೂ ಇಲ್ಲಿ ಹಾಕಿ ಕಟ್ಬೋದು. ಇವಾಗ ಒಂದು ಕ್ಯೂಟ್ ಆಗಿರೋಂಥ ಗ್ರೀಟಿಂಗ್ ಕಾರ್ಡ್ ರೆಡಿಯಾಗಿದೆ. ಆವಾಗಲೇ ಹೇಳಿದ್ನಲ್ಲ, ಅದು ಕ್ಲೇದು ಒಂದು ಸ್ಟೋರಿ ಇದೆ ಅಂತ ಇದೆ. ಆ್ಯಕ್ಚುಲಿ ನಾನು ಫೋಮ್ ಶೀಟ್ ಬದಲಿ ನಾನು ಕ್ಲೇನ ಯೂಸ್ ಮಾಡಿ ಆ ಥರ ಮಾಡಿಕೊಂಡು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡೋದು, ನನ್ನ ಮಗ ಎಲ್ಲ ತೊಗೊಂಡು ಮುರಿದು ಪೀಸ್ ಮಾಡಿಬಿಟ್ಟ. ಸೊ ನಾನು ಇಮಿಡಿಯೇಟಾಗಿ ಫೋಮ್ ಶೀಟ್ನ ಯೂಸ್ ಮಾಡಿಕೊಂಡು ಬುಕ್ಲೆಟ್ನ ಟ್ರೈ ಮಾಡಿದೆ. ಬಟ್ ನಿಮಗೆ ಬೇಕಾದರೆ ನೀವು ಕ್ಲೇನೂ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ಸೊ ಇಲ್ಲಿ ಒಂದು ಚಿಕ್ಕದಾಗಿ ಹಾರ್ಟ್ ಶೇಪ್ನ ನಾನು ಡ್ರಾ ಮಾಡ್ತಾಯಿದ್ದೀನಿ, ಪೇಂಟ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಇದು ಚಿಕ್ಕದಾಗಿ ಒಂದು ಕ್ಯೂಟ್ ಆಗಿರೋ ಅಂಥ ಗ್ರೀಟಿಂಗ್ ಕಾರ್ಡ್ ರೆಡಿಯಾಗಿದೆ. ಇದರೊಳಗಡೆ ನೀವು ಯಾವುದಾದ್ರೂ ಮ್ಯಾಟರ್ ಬರೆದು ನೀವು ಪ್ರೆಸೆಂಟ್ ಮಾಡ್ಬೋದು. ಇವಾಗ ಇದಕ್ಕೆ ನಾನು ಒಂದು ಚಿಕ್ಕ ಮನಿ ಪ್ಲಾಂಟ್ನ ಇದರಲ್ಲಿ ಇಡ್ತಾ ಇದ್ದೀನಿ. ಇಟ್ಟು ಹುರ್ಕುನಿನ ತೊಗೊಂಡು ಆ ಹಾರ್ಟ್ ಶೇಪಲ್ಲಿರೋ ಗ್ರೀಟಿಂಗ್ ಕಾರ್ಡ್ನ ನಾನು ಇದಕ್ಕೆ ಕಟ್ಟಿ ಪ್ರೆಸೆಂಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನೀವು ಏನಾದರೂ ಒಂಥರ ಗಿಫ್ಟ್ ಹ್ಯಾಂಪರ್ ಥರ ರೆಡಿ ಮಾಡಿ ಅದರಲ್ಲಿ ನಿಮ್ಗೆ ಇಷ್ಟ ಆಗಿರೋಂಥ ಒಂದು ಬೇರೆ ಯಾವುದಾದ್ರೂ ಗಿಫ್ಟ್ ಐಟಮ್ ಅಥವಾ ಚಾಕ್ಲೇಟ್ಸ್ ಇದೆಲ್ಲ ಇಟ್ಟು ಒಂದು ಗಿಫ್ಟ್ ಹ್ಯಾಂಪರ್ ಥರ ತಯಾರು ಮಾಡಿ ನೀವು ಪ್ರೆಸೆಂಟ್ ಮಾಡ್ಬೋದು. ನೋಡಿದ್ರಲ್ಲ ಯಾವ ರೀತಿ ಇದು ಮಾಡ್ಬೋದು ಅಂತ. ತುಂಬಾ ಈಸಿಯಾಗಿದೆ, ತುಂಬ ಬಜೆಟ್ ಫ್ರೆಂಡ್ಲಿ ಆಗಿದೆ ಮತ್ತು ಕ್ಯೂಟಾಗೂ ಇದೆ. ಇದೇನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.